ಗುರುಗಳೇ ಗುರುಗಳೇ, ಅಲ್ಲಿ ನಾರಾಯಣಾಚಾರ್ಯರು ಧ್ಯಾನದಲ್ಲಿದ್ದಾರೆ, ಇಲ್ಲಿ ನೀವು ಧ್ಯಾನದಲ್ಲಿದ್ದೀರಾ. ಅವ್ರ ಮನಸ್ಸಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋ ಪ್ರಯತ್ನನಾ? ಇಲ್ಲ, ಚಾಣಕ್ಯನ ಮನಸ್ಸಲ್ಲಿ ಏನು ನಡೀತಾ ಇದೆ ಅಂತ ತಿಳ್ಕೊತಾ ಇದ್ದೆ. ಅಂದ್ರೆ ಚಾಣಕ್ಯನ ಪುಸ್ತಕದಲ್ಲಿ ಓದಿದ್ದ ತಂತ್ರಗಳನ್ನ ಮೆಲುಕಾಗ್ತಾ ಇದ್ದೆ. ಅದು ಅದು ನಿನ್ಗೆ ಅರ್ಥ ಆಗಲ್ಲ. ಈಗ ಬಂದ ವಿಷಯ ಹೇಳೋ. ನಮ್ಮ ಕಡೆಯಿಂದ ಕೇಶವಾಚಾರ್ಯ ಮತ್ತೆ ವಾಮನಾಚಾರ್ಯನ ಬಿಟ್ಟಿದ್ವಲ್ವಾ, ಆ ಕೇಶವಾಚಾರ್ಯನ ಮಗನಿಗೆ ಹಾವು ಕಚ್ಚಿ ಸತ್ತೇ ಹೋಗಿದ್ನಂತೆ. ಆದ್ರೆ ಆ ವೆಂಕಟನಾಥನ ಹೆಂಡತಿ ಸರಸ್ವತಿ ಇದ್ದಾಳಲ್ಲ, ಅವಳಿಗೂ ಹಾವು ಕಚ್ಚಿಬಿಡ್ತಾ? ನಿಮ್ ತಲೆ, ಅವಳೇ ಮದ್ದು ನೀಡಿ ಹುಡುಗನ್ನ ಬದುಕಿಸಿದ್ಲಂತೆ. ಓ, ವೆಂಕಟನಾಥನಿಗೆ ಮಾತ್ರ ತಂತ್ರಗಳು ಗೊತ್ತು ಅಂತ ಅನ್ಕೊಂಡಿದ್ದೆ, ಆಕೆಗೂ ಗೊತ್ತಂತೋ? ಏನೋಪ್ಪ, ಒಟ್ನಲ್ಲಿ ಸತ್ತೇ ಹೋಗ್ತಾನೆ ಅಂತ ಅನ್ಕೊಂಡಿದ್ ಮಗ ಬದುಕಿದ್ಮೇಲೆ ಆ ಕೇಶವಾಚಾರ್ಯ ಸಂಪೂರ್ಣವಾಗಿ ಶರಣಾಗಿ ಹೋಗಿದಾನಂತೆ. ದೇವ್ರು ಬಂದಾಗ ಬಂದು ನನ್ನ ಮಗನ ಪ್ರಾಣ ಉಳಿಸ್ಬಿಟ್ರಿ. ಅವನೇ ಮುಂದೆ ನಿಂತು ತನ್ನ ಮಗನ ಜೊತೆ ಬೇರೆ ಮಕ್ಕಳನ್ನು ವಿದ್ಯಾಪೀಠಕ್ಕೆ ಸೇರಿಸಿದ್ನಂತೆ. ವಿಜೃಂಭಣೆಯಿಂದ ಪೂಜೆ ಎಲ್ಲ ನೆರವೇರ್ತಂತೆ. ಇಲ್ಲ ಇಲ್ಲ, ಹಾಗಾಗಬಾರ್ದು. ವಿದ್ಯಾಪೀಠ ನಡೀಕೂಡ್ದು. ಹೇಗಾದ್ರೂ ಮಾಡಿ ಅದನ್ನ ನಿಲ್ಲಿಸಲೇಬೇಕು. ನಿಲ್ಲಿಸ್ಬೇಕು ಅಂದ್ರೆ ಸ್ವಲ್ಪ ಧಾರಾಳವಾಗಿ ದುಡ್ಡು ಖರ್ಚು ಮಾಡಬೇಕು. ಅದೆಷ್ಟಾದ್ರೂ ಖರ್ಚಾಗ್ಲಿ, ಒಟ್ಟಿನಲ್ಲಿ ಆ ನನ್ನ ಶತ್ರು ವೆಂಕಟನಾಥ ಸೋಲ್ಬೇಕು, ವಿದ್ಯಾಪೀಠ ನಿಲ್ಲಬೇಕು. ಬಂದ ದಾರಿಗೆ ಸುಂಕ ಇಲ್ಲ ಅಂತ ಅವನು ಗಂಟು ಮೂಟೆ ಕಟ್ಕೊಂಡು ಹಿಂದಿರುಗಬೇಕು. ಈಗ ನಾನಿನಿಗೆ ಸ್ವಲ್ಪ ದುಡ್ಡು ಕೊಡ್ತೀನಿ, ಅದನ್ನ ಆ ವಾಮನಾಚಾರ್ಯನಿಗೆ ಕೊಡು. ಅವನು ಅವ್ರ ಜೊತೆ ಒಳ್ಳೆಯವನಂತೆ ಇದ್ಕೊಂಡು ಸಂಚು ರೂಪಿಸೋದಕ್ಕೆ ಹೇಳು. ತಗೋ. ಏನ್ ನಡೀತಾ ಇದೆ ಇಲ್ಲಿ? ಅದು ಗುರುಗಳೇ, ಏನಿಲ್ಲ. ಅದು ಮಠದಲ್ಲಿ ಗುರುಗಳಿಗೆ ಗೊತ್ತಾಗಲಾರದ ಹಾಗೆ ದುಡ್ಡಿನ ವ್ಯವಹಾರ ನಡಿಬಾರದು. ಗೊತ್ತು ಗುರುಗಳೇ, ಆದ್ರೆ ಕಾವೇರಿ ಪಟ್ಟಣದಲ್ಲಿ ಯಾರಿಗೂ ಹಾವು ಕಚ್ಚಿದ್ಯಂತೆ. ಸಹಾಯಕ್ಕೆ ಹಣ ಬೇಕು ಅಂದ್ರು, ಅದಕ್ಕೆ. ಕೊಡಿಲಿ, ಕೊಡು ಅಂದೆ, ಕೊಡು. ಮಠದಲ್ಲಿ ನಿಯಮ ಉಲ್ಲಂಘನೆ ಆದರೆ ಅದು ಗುರುಗಳ ಗಮನಕ್ಕೆ ಬರಲೇಬೇಕು. ಕಷ್ಟದಲ್ಲಿರೋರಿಗೆ ದೈಹಿಕವಾಗಿ ಸಹಾಯ ಮಾಡಬಹುದೇ ಹೊರತು ವೈಯಕ್ತಿಕವಾಗಿ ಹಣಕಾಸಿನ ವ್ಯವಹಾರ ನಿಷಿದ್ಧ. ವಿಜಯೇಂದ್ರ ಗುರುಗಳಿಂದ ಪರಿಮಳಾಚಾರ್ಯ ಎಂಬ ಬಿರುದನ್ನು ಪಡೆದುಕೊಂಡಿದ್ದಾನೆ. ಅವನ ಪ್ರತಿಭೆ ಮತ್ತು ಪ್ರಭಾವಳಿಯನ್ನು ತಡೆಯುವ ಶಕ್ತಿ ಒಬ್ಬ ಭೋಗೇಂದ್ರ ಅಲ್ಲ, 100 ಭೋಗೇಂದ್ರರು ಬಂದರೂ ತಡೆಯೋಕ್ಕಾಗೋದಿಲ್ಲ. ನಿನ್ನ ಉಪಟಳದಿಂದ ಅವನ ಚೈತನ್ಯ ಇನ್ನೂ ಬಲಗೊಳ್ಳುತ್ತದೆ. ನೀನು ಎಷ್ಟೇ ಉಪಟಳವನ್ನು ನೀಡಿದರೂ ವಿದ್ಯಾಪೀಠದ ವ್ಯವಹಾರ ನಿರ್ವಿಘ್ನವಾಗಿ ನಡೆಯುತ್ತದೆ. ನಾರಾಯಣಾಚಾರ್ಯನನ್ನು ಹೊರಗೆ ಕಳಿಸಿ ನಿನಗೆ ಈ ಮಾತುಗಳನ್ನು ಹೇಳಿದ್ಯಾಕೆ ಅಂದ್ರೆ, ಅವನು ಕೆಟ್ಟದ್ದನ್ನು ಕಾಣದವನು. ನಿನ್ನ ಬಗ್ಗೆ ಆತನಿಗೆ ಒಳ್ಳೆ ಅಭಿಪ್ರಾಯವಿದೆ. ಒಬ್ಬ ಗುರುವಾಗಿ ನಾನದನ್ನ ಕೆಡಿಸಬಾರ್ದು ಅಂತ ಹೀಗೆ ಮಾಡಿದೆ. ಇಷ್ಟು ಹೇಳಿದ ಮೇಲೆ ನೀನು ಬದಲಾದರೆ ಸಂತೋಷ, ಬದಲಾಗದೇ ಇದ್ದರೂ ದುಃಖ ಏನೂ ಇಲ್ಲ. ಯಾಕೆಂದರೆ ಪುರಂದರದಾಸರೇ ಹೇಳಿದ್ದಾರೆ, ನಿಂದಕರು ಇರಬೇಕು ಎಂದು. ನೋಡು ಭೋಗೇಂದ್ರ, ಕೇಶವಾಚಾರ್ಯ ಬದಲಾಗಿದ್ದಾನೆ. ವಿದ್ಯಾಪೀಠ ಪ್ರಾರಂಭವಾಗಿದೆ. ಮಾಡುವುದಿದ್ದರೆ ಬೇರಾವುದಾದರೂ ಹೊಸದನ್ನು ಹುಡುಕು. ಈಗ ಹೊರಡು. ಯಾರಾದ್ರೂ ನೀರು ಕೊಡ್ರೋ. ಅಯ್ಯೋ ಕರ್ಮ ಕರ್ಮ, ಈ ಜ್ವರದ ಬಾಧೆ ತಡಿಯಕ್ಕಾಗ್ತಾ ಇಲ್ಲ. ನನ್ನ ಕತೆ ಅಂತೂ ಮುಗೀತು. ನನ್ನ ಮಗನಿಗೆ ಈ ರೋಗ ಬರ್ದೇ ಇರ್ಲಿ ತಂದೆ ದೇವ್ರೇ. ನಮ್ಮ ಹಣೆ ಬರಹ ಇಷ್ಟೇ ಅನ್ಸತ್ತೆ. ಇಲ್ಲಿಗೆ ಬಂದ್ರೆ ಈ ರೋಗ ನಮಗೂ ಅಂಟ್ಕೊಳತ್ತೆ ಅಂತ ಮನೆಯವರು ತಿರುಗು ನೋಡ್ತಾ ಇಲ್ಲ. ರೋಗದ ಬಾಧೆ ಜೊತೆಗೆ ಈ ಹಸುವಿನ ಬಾಧೆ
ಅನುಭವಿಸ್ಕೊಂಡೇ ಸಾಯ್ಬೇಕು ಅನ್ಸತ್ತೆ. ನೀರು ಅಯ್ಯೋ ಕರ್ಮ ಕರ್ಮ ಶ್ರೀಹರೇ ಊರೇ. ತಾಯೇ, ಈ ಸ್ಥಿತಿಲಿ ನಮ್ಮವರೇ ನಮ್ಮನ್ನ ದೂರದಿಂದ ನೋಡಕ್ಕೂ ಹಿಂಜರಿತಾರೆ. ಆದ್ರೆ ಆ ಸರಸ್ವತಮ್ಮನವರು ಆಗ್ಲೇ ಬಂದು ನಮ್ಮ ಕೈ ಮೈ ಮುಟ್ಟಿ ನಾಡಿ ಪರೀಕ್ಷೆ ಮಾಡಿ ಹೋಗಿದ್ರು. ಈಗ ನೀವು ನಮಗಾಗಿ ಗಂಜಿ ನೀರು ಎಲ್ಲ ತಂದಿದ್ದೀರಿ. ಈ ರೋಗಕ್ಕೆ ಊರ್ಗೂರೇ ಹೆದರ್ಕೊಳ್ತಿದೆ. ನಿಮಗೆ ಭಯನೇ ಇಲ್ವೇ ತಾಯಿ? ವಿಶ್ವಾಚಾರ್ಯ, ಎಲ್ಲ ಶ್ರೀಹರಿ ಇಚ್ಛೆ. ಸಾವು ಬರೋದಾದ್ರೆ ನಾವು ಬೇಡ ಅಂದ್ರೂ ಬಂದೇ ಬರುತ್ತೆ. ದೇವ್ರ ಮೇಲೆ ಭಾರ ಹಾಕಿ ಎಲ್ಲ ಸರಿ ಹೋಗುತ್ತೆ ತಾಯಿ.